ಗುಡ್ ಮಾರ್ನಿಂಗ್. ನಿಮಗೆಲ್ಲರಿಗೂ ಇವತ್ತೊಂದು ಸಣ್ಣ ಸಲಹೆ. ಸನ್ಸ್ಕ್ರೀನನ್ನು ಯೂಸ್ ಮಾಡುವಾಗ ಕೆಲವರು ಹೇಳ್ತೀರಾ ಆಯ್ಲಿ ಆಗಿರುತ್ತೆ, ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಮುಖ ಡಾರ್ಕ್ ಆಗಿರುತ್ತೆ, ಕಪ್ಪಾಗಿರುತ್ತೆ. ಸೊ ಏನು ಮಾಡೋದು, ಅದು ಇಷ್ಟನೇ ಆಗಲ್ಲ ಸನ್ಸ್ಕ್ರೀನ್ ಹಾಕಿದರೆ ಅಂತ ಹೇಳ್ತಾ ಇರ್ತೀರಾ. ಸನ್ಸ್ಕ್ರೀನ್ ತಗೊಳ್ಳುವಾಗ ಈಗ ಎಲ್ಲ ನಿಮಗೆ ಆ್ಯಪ್ಗಳಲ್ಲಿ ನಿಮ್ಮ ಸ್ಕಿನ್ ಟೋನ್ ಯಾವುದು ಅಂತ ಕೇಳುತ್ತೆ. ಆ್ಯಕ್ಚುಲಿ ನಾನು ಪರ್ಪಲ್ ಆ್ಯಪಲ್ಲಿ ತೊಗೊಂಡಿದ್ದು. ನೀವು ಪರ್ಪಲ್ ಆ್ಯಪಲ್ಲಿ ಹೋಗಿ ಸ್ಕಿನ್ ಟೋನ್ ಯಾವುದು ಸನ್ಸ್ಕ್ರೀನ್ ಅಂತ ಹಾಕಿದರೆ ನಿಮ್ಮ ಸ್ಕಿನ್ ಟೋನ್ ಯಾವುದು ಅಂತ ಕೇಳುತ್ತೆ. ಸೊ ಇದು ಟಿಂಟ್ ಹೆಂಟ್ ಅಂತ ಇದೆ. ಇದನ್ನು ಹಾಕಿದರೆ ಏನು ಆಯ್ಲಿ ಇದು ಬರಲ್ಲ. ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಆಯ್ಲಿ ಕಾಣಿಸಲ್ಲ. ಸೊ ಆಯ್ಲಿ ಕಾಣಿಸುತ್ತೆ ನಿಮಗೆ ಅನ್ನೋದಾದರೆ ನೀವು ಏನು ಮಾಡಬೇಕು ಅಂತಂದರೆ, ಸನ್ಸ್ಕ್ರೀನ್ ಹಾಕ್ತಿರಲ್ವ, ಹಾಕಿದಾಗ ನೀವೇನು ಮಾಡಿ ಒಂದು ಕಾಂಪ್ಯಾಕ್ಟ್ ತೆಗೆದಿಟ್ಕೊಳ್ಳಿ. ಯಾವಾಗಲೂ ನಿಮ್ಮ ಸ್ಕಿನ್ ಟೋನ್ದು ಒಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಫಂಕ್ಷನ್ಗೆ ಅಂತೂ ಹೋಗ್ತಾನೆ ಇರ್ತೀರ ಅಲ್ವಾ, ಆಗ ಈ ಸನ್ಸ್ಕ್ರೀನ್ ಹೇಗೆ ಅಂತಂದರೆ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಟೈಪು ಕಾಣಿಸುತ್ತೆ. ಆದ್ರೂ ನಿಮಗೆ ಹಾಗೆ ಅನಿಸುತ್ತೆ ಅನ್ನೋದಾದರೆ, ನಿಮ್ಮ ಹತ್ರ ಯಾವುದಾದ್ರೂ ಪೌಡರ್ಸ್ ಇದ್ದರೆ, ನಿಮಗೆ ಇದು ತೊಗೊಳಕ್ಕಾಗಲಿಲ್ಲ, ಕಾಂಪ್ಯಾಕ್ಟ್ ಆ್ಯಕ್ಚುಲಿ ಸಿಗುತ್ತೆ ನೆಟ್ಟಲ್ಲೇ, ನಿಮಗೆ ತುಂಬ ವೆರೈಟಿ ಸಿಗುತ್ತೆ, ಬೇರೆ ಕಂಪನಿಯದು. ಆದರೆ ನಿಮ್ಮ ಸ್ಕಿನ್ ಟೋನನ್ನೇ ತೊಗೋಬೇಕು ನೀವು. ಡಾರ್ಕು ತೊಗೋಬೇಡಿ, ಲೈಟು ತೊಗೋಬೇಡಿ. ನಾನು ಬಿಳಿ ಕಾಣಿಸ್ಬೇಕು ಅಂತ ನಿಮ್ಮ ಸ್ಕಿನ್ ಟೋನನ್ನೇ ತಗೊಳ್ಳಿ ನೀವು. ಆಗ ನಿಮಗೆ ಅದು ಯಾವುದೇ ರೀತಿಯಾದ ಆಯಿಲ್ ಎಫೆಕ್ಟ್ ಇರಲ್ಲ, ಆಯ್ಲಿ ಕಾಣಿಸಲ್ಲ. ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸನ್ಸ್ಕ್ರೀನ್ ಹಾಕಿದಾಗೂ ಇರುತ್ತೆ, ಮೇಲೆ ಒಂದು ಲೇಯರ್ಸ್ ಕೂತ್ಕೊಳ್ಳುತ್ತೆ ಕಾಂಪ್ಯಾಕ್ಟ್ದು. ಸಪೋಸ್ ನಿಮಗೆ ಕಾಂಪ್ಯಾಕ್ಟ್ ತೊಗೊಳಕ್ಕಾಗಲಿಲ್ಲ ಅಂತಂದರೆ ನೀವೇನು ಮಾಡಿ, ನಿಮ್ಮ ಹತ್ರ ಯಾವುದು ಪೌಡರ್ಸ್ ಇರುತ್ತೆ ಆ ಪೌಡರನ್ನೇ ಲೈಟಾಗಿ ಯೂಸ್ ಮಾಡಿ.